ಎಲ್ಲ ಆರೈಕೆ ಮಾಡ್ತಾರೆ. ಆ ಭಾಗಕ್ಕೆ ಬಿಸಿನೀರು ಹೊಡಿತಾರೆ. ಬಿಸಿನೀರು ಹೊಡೆದಾಗ ಅದು ಗಾಯ ಹೀಲ್ ಆಗಬೇಕು. ಹೊಲಿಗೆಗಳೆಲ್ಲ ಆದಾಗ ಅದೇ ಬಿದ್ದಬೇಕು. ಅದಕ್ಕಿಂತ ಮುಂಚೆ 8 ದಿವಸ ಆದಮೇಲೆ ಆ ಯೂರಿನ್ ಟ್ಯೂಬ್ ತೆಗೆದಿದ್ದೆ ನಮ್ಮಮ್ಮ. ಸೊ 8 ದಿನ ಯೂರಿನ್ ಟ್ಯೂಬ್ ಇರುತ್ತಾ? ಇರುತ್ತೆ. ಆ ಯೂರಿನ್ ಟ್ಯೂಬ್ನ ನಮ್ಮಮ್ಮ ನೋಡ್ಬಿಟ್ಟು ಲಾಸ್ಟ್ ಹಿಂಗೆ ಆಡ್ಸಿ ಹಿಂಗೆ ತೆಗೆದ್ರು. ಹಂಗೆ ಬಳಬಳ ಅಂತ ರಕ್ತ ಹಂಗೆ ಬಂದ್ಬಿಡ್ತದು. ಓ ಮೈ ಗಾಡ್, ನೀವು ಹೇಳ್ತಾ ಇದ್ರೆ ನನಗೆ ಬೇಕು. ಯಾಕೆಂದ್ರೆ ಅದರಲ್ಲಿ ದುಡ್ಡು ಸಿಗುತ್ತೆ, ಗೌರವ ಸಿಗಲ್ಲ. ಸೊ ಇದರಲ್ಲಿ ಗೌರವ ಸಿಗುತ್ತೆ, ದುಡ್ಡು ಅಷ್ಟು ಸಿಗಲ್ಲ. ಮಾಣೆಯಿಂದ ನನಗೆ ಡಿಕಾಕ್ಷನ್ನು, ಆ ಡಿಕಾಕ್ಷನ್ಗೆ ತುಪ್ಪ ಹಾಕಿ ಕುಡಿಸೋರು. ಯಾಕೆಂದರೆ ನಮ್ಮ ದೇಹದಲ್ಲಿ ಬ್ಲಡ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ನಾವು ಅದನ್ನು ತೊಗೊಂಡ್ಮೇಲೆ ನಮಗೆ ಹೊಸ ರಕ್ತ ಅನ್ನೋದು ನಮ್ಮ ದೇಹದೊಳಗಡೆಗೆ ಸೇರಿಕೊಳ್ಳುತ್ತೆ. ಸೊ ಡಿಕಾಕ್ಷನ್ ಕೊಡೋರು, ತುಪ್ಪ ಹಾಕಿ ಕೊಡೋರು, ಆಮೇಲೆ ಚಪಾತಿ ಕೊಡೋರು. ಗಾಯ ಬೇಗ ಹೀಲ್ ಆಗಲಿ, ಒಣಗಲಿ ಅಂತ. ನಿಮ್ಮ ಕೆಳಗಡೆ ಏನಿದೆ, ನಿಮಗೆ ಮೇಲ್ಗಡೆ ಏನಿದೆ, ಒಂದಷ್ಟು ಜನ ಪ್ಯಾನಲಲ್ಲಿ ಕುತ್ಕೊಂಡು HIV ಹೇಗೆ ಬರುತ್ತೆ, ಇದು ಹೆಂಗೆ ಅದು ಹೆಂಗೆ ಅಂತ ಹೇಳಿದ್ರು. ನನಗೆ ಅದುವರೆಗೂ ಏನೂ ಗೊತ್ತೇ ಇಲ್ಲ. ಕುತ್ಕೊಂಡು ಯೂರಿನ್ ಪಾಸ್ ಮಾಡಿದ್ಮೇಲೆ ನಾರ್ಮಲ್ ಆಗಾಯಿತು ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡು ಬಂದು ಆ ಜಾಗಕ್ಕೆ ಬೋರಿಂಗ್ ಪೌಡ್ರು, ಕಾಟನ್ನು ಅದೆಲ್ಲ ಹಾಕಿ ಆ ಜಾಗದಲ್ಲಿ ಏನು ಸೆಪ್ಟಿಕ್ ಆಗದೆ ಇರೋಂಗೆ ಸೊ ಬಿಸಿನೀರೆಲ್ಲ ಹೊಡೆದು ಒತ್ತಿ ಅದಕ್ಕೆಲ್ಲ ಡ್ರೆಸ್ಸಿಂಗ್ ಮಾಡ್ತಾ ಇದ್ದಿದ್ದೆ ನಮ್ಮ ಅಮ್ಮನೇ. ಅಂದ್ರೆ ಒಂದ್ ರೀತಿಯಾಗಿ ಆರೈಕೆ ಮಾಡ್ತಾರಲ್ಲ ಹೆಣ್ಮಕ್ಳಿಗೆ. ಹೌದು, ಆ ಥರ. ಡಿಕಾಕ್ಷನ್ನು ಮತ್ತು ಡಿಕಾಕ್ಷನ್ಗೆ ತುಪ್ಪ ಹಾಕಿ ಯಾಕೆ ಕೊಡ್ತಾರೆ ಅಂದರೆ, ಮೋಷನ್ಗೆ ಹೋಗೋ ಟೈಮಲ್ಲಿ ಈಸಿಯಾಗಿ ಮೋಷನ್ ಹೋಗಬೇಕು, ಮುಕ್ಕಬಾರ್ದು. ಯಾಕೆಂದರೆ ಹೊಲಿಗೆಗಳು ಹಾಕಿರ್ತಾರಲ್ಲ ಅದೆಲ್ಲ ಕಟ್ಟಾಗೋದು ಅಥವಾ ಬ್ಲಡ್ ಬರೋದು ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಆ ಥರ ಕೊಡ್ತಾರೆ. ಸೊ ಒಂದು 11 ದಿವಸ ಆಯಿತು. 11 ದಿವಸ ಆದಮೇಲೆ ಅರ್ಶಿನ ಎಲ್ಲ ತಿಕ್ಕಿ ಸ್ನಾನ ಮಾಡಿಸ್ತಾರೆ. ಇಷ್ಟೆಲ್ಲ ಆರೈಕೆ ಮಾಡ್ತಾರೆ. 41 ದಿವಸ ಗಂಟ ಕಂಪ್ಲೀಟಾಗಿ ಆರೈಕೆ ಮಾಡ್ತಾರೆ. ನಿಮ್ ಕೇರ್ ಟೇಕರ್ ಯಾರು ಆಗಿರ್ತಾರೆ? ಅವರೇ ಆಗಿರ್ತಾರೆ ಪ್ರತಿಯೊಂದೂ. ನಮ್ಮ ಅಮ್ಮನೇ ಆಗಿರ್ತಾರೆ. ನಮ್ಮ ಅಮ್ಮನ ಜೊತೆ ಅವ್ರ ಚೇಲಗಳು, ನಮ್ಮ ತಂಗಿದಿರು ಮಗಳು ಯಾರು ಇರ್ತಾರೆ ಅವರೆಲ್ಲ ಜೊತೆ ಸೇರ್ಕೊಂಡು ನೋಡ್ಕೊಳ್ತಾ ಇದ್ರು. ಸೊ ಅದಾದಮೇಲೆ 11 ದಿವಸಕ್ಕೆ ಒಂದ್ಸತಿ ಅರ್ಶಿನದ ನೀರು ಹಾಕಿದ್ರು. 21 ದಿವಸ, 31 ದಿವಸ, ಲಾಸ್ಟ್ಗೆ 41 ಡೇಸ್ಗೆ ಫಂಕ್ಷನ್, ಜಲ್ಸಾ ಅಂತ ನಾವೇನು ಹೇಳ್ತೀವಿ. ಅಂದ್ರೆ 41 ದಿನಗಳ ಕಾಲ ನಿಮ್ದು ಆರೈಕೆ, ಲಾಲನೆ, ಪೋಷಣೆ ಎಲ್ಲ ಆಗುತ್ತೆ. ಪೋಷಣೆ ಎಲ್ಲ ಆಗುತ್ತೆ. ಸೂಪ್ ತಂದು ಕೊಡೋದು, ಕಾಲು ಸೂಪು, ಮತ್ತೆ ಇದೆಲ್ಲ ಸ್ಟ್ರೆಂತ್ ಬರಲಿ. ಯಾಕೆಂದ್ರೆ ನಾವು ತುಂಬಾ ರಕ್ತ ಎಲ್ಲ ಹೋದ್ಮೇಲೆ ವೀಕ್ ಆಗ್ಬಿಟ್ಟಿರ್ತೀವಿ. ಒಂದ್ ರೀತಿಯಾಗಿ ಮದುಮಗಳು ತರ ಕಂಪ್ಲೀಟ್ 41 ಡೇಸಲ್ಲಿ ಪ್ರೋಸೆಸ್ ಮಾಡಿದ್ದು. ಎಲ್ಲರೂ ಅರ್ಶಿನ ತಿಕ್ಕಿ ಅಷ್ಟು ನೀರು ಹಾಕಿದ್ರು. ಅಷ್ಟು ನೀರು ಹಾಕಿದ್ಮೇಲೆ ಕರ್ಕೊಂಡು ಬಂದು ಹಸಿರು ಸೀರೆ, ಜಾಕೆಟು, ಬಳೆ, ಕಾಲ್ಗೆಜ್ಜೆ, ಕಾಲು ಚೈನು ಎಲ್ಲ ಹಾಕಿದ್ರು. ಲಾಸ್ಟಲ್ಲಿ ಎಲ್ಲ ರೆಡಿಯಾಗಿ ಕಳಸ ಎಲ್ಲ ಒತ್ತಿ ಮೊಗ್ಗಿನ ಜಡೆಲ್ಲ ಹಾಕೊಂಡಿದ್ದಾಗ ನಮ್ಮ ಗುರು ಬಂದು ಲಚ್ಚ ತೋರಿಸ್ತಾರೆ ನಮಗೆ. ಸೊ ನಮ್ಮ ಕಡೆ ಲಚ್ಚ ಅಂತ ಹೇಳ್ತೀವಿ. ಅದನ್ನ ನಮ್ಮ ಗುರು ನನಗೆ ಹಾಕಿದ್ರು. ಲಚ್ಚ ಅಂದ್ರೆ ಹಾರ ಅಲ್ಲ, ತಾಳಿ ತರ ಬರುತ್ತೆ. 5 ಗುಂಡು ಕರಿಮಣಿಲಿ ಪೋಣಿಸಿರ್ತಾರೆ. ಲಚ್ಚ ಅಂತ. ಅದು ನಾಲ್ಕು ಉದ್ದೇಶ ಏನು ಲಚ್ಚ? ಕರಿಮಣಿ. ಅದ್ರಲ್ಲೂ ಕರಿಮಣಿ ಅಂತಂದ್ರೆ ಇವಾಗ ನಮ್ಮ ಅಮ್ಮನೇ ನನಗೆ ಗಂಡ ತರ, ಅಂದ್ರೆ ತಾಳಿ ಕಟ್ಟೋ ತರ ಅವರೇನೆ ನಮ್ಗೆ. ಸೊ ಹಾಗಾಗಿ ಮುತ್ತೈದೆ ತರ ಕಾಣಿಸ್ಬೇಕು. ಹೌದು. ಸೊ ಆಮೇಲೆ ದೇವ್ರ ಮುಂದೆ ಪೂಜೆ ಎಲ್ಲ ಮಾಡಿ ಹಾಲಿನ ಕೊಡನ ಎತ್ತಿ ತಲೆ ಮೇಲೆ ಇಟ್ಟರು. ಅಲ್ಲಿವರೆಗೂ ನಾವು ಕಣ್ಣು ಮುಚ್ಕೊಂಡು ಮಾತಾ. ಯಾಕೆಂದ್ರೆ ನಮ್ಗೆ ಆ ಒಂದು ಜನ್ಮ ಕೊಡೋದೇ ಅವಳ ರೂಪ, ರಂಗು, ಅವಳ ಅಂದ ಚಂದ ಎಲ್ಲ ನಮಗ್ ಬರ್ಬೇಕು ಅಂತೇಳಿ. ಸೊ ಅವಳ ಮುಖ ಸಂತೋಷಿ ಮಾತಾ, ಅವ್ರ ಮುಖನ ಫಸ್ಟ್ ದೇವ್ರದ ಇದ್ರಲ್ಲಿ ತೋರಿಸ್ತಾರೆ. ಆಮೇಲೆ ದೀಪದಲ್ಲಿ ನಮ್ಮ ಮುಖ, ನಮ್ಮ ಗುರು ಮುಖನ ನಾವು ನೋಡ್ಬೇಕು.